ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 31ರಿಂದ 36 ತಿಂಗಳ ವಯೋಮಾನದ ಮಕ್ಕಳ ಬೆಳವಣಿಗೆಯನ್ನು ಬಲಪಡಿಸುವ ಕುರಿತು ನವಚೇತನದಲ್ಲಿ ಸೂಚಿಸಿದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ಮನೆ ಭೇಟಿ ಸಂಖ್ಯೆ 22ಕ್ಕಿಂತ ಮೊದಲು ಈ ವಿಡಿಯೋ ವೀಕ್ಷಿಸುವುದನ್ನು ಮರೆಯದಿರಿ. ಮನೆಗೆ ಭೇಟಿ ನೀಡುವಾಗ ಮೊದಲು 31ರಿಂದ 36 ತಿಂಗಳ ಮಗುವಿನ ಬೆಳವಣಿಗೆಯ ಮೈಲುಗಲ್ಲುಗಳ ಕುರಿತು ಪೋಷಕರಿಗೆ ವಿವರಿಸಿ. ನಂತರ ವಿಡಿಯೋದಲ್ಲಿ ಹೇಳಿರುವ ಚಟುವಟಿಕೆ ಆಧಾರಿತ ಆಟವನ್ನು ಮಗುವಿನೊಂದಿಗೆ ಆಡಿ ತೋರಿಸಿ. ಚಟುವಟಿಕೆಗಳನ್ನು ತೋರಿಸಿದ ನಂತರ ಪೋಷಕರು ಮತ್ತು ಮನೆಯ ಇತರ ಸದಸ್ಯರಿಗೆ ಪ್ರತಿದಿನ ಮಗುವಿನ ಜೊತೆ ಈ ಆಟಗಳನ್ನು ಆಡಲು ಪ್ರೋತ್ಸಾಹಿಸಿ. ಈ ಚಟುವಟಿಕೆಗಳ ಮೂಲಕ 36 ತಿಂಗಳಾಗುವ ವೇಳೆಗೆ ಮಕ್ಕಳು ಸಾಮಾನ್ಯವಾಗಿ ಇವುಗಳನ್ನು ಮಾಡಬಲ್ಲರು. ಕಪ್ನಿಂದ ನೀರು ಕೆಳಚೆಲ್ಲದೆ ಕುಡಿಯುತ್ತಾರೆ, ಪರಿಚಿತ ವಸ್ತುಗಳನ್ನು ಹೆಸರಿಸುತ್ತಾರೆ, ಬಣ್ಣಗಳು ಮತ್ತು ಆಕಾರಗಳನ್ನು ಗುರುತಿಸುತ್ತಾರೆ, 3 ಅಥವಾ ಹೆಚ್ಚು ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸುತ್ತಾರೆ, ಮೆಟ್ಟಿಲುಗಳನ್ನು ಏರಿ ಇಳಿಯುತ್ತಾರೆ. ಪ್ರತಿದಿನ ಈ ಚಟುವಟಿಕೆಗಳನ್ನು ಮಾಡಿದರೆ ಆರೈಕೆದಾರರು ಮಗುವಿಗೆ ಪ್ರಮುಖ ಬೆಳವಣಿಗೆಯ ಮೈಲುಗಲ್ಲುಗಳನ್ನು ತಲುಪಲು ಸಹಾಯ ಮಾಡಬಹುದು. ನವಚೇತನದ ಪ್ರಕಾರ ಮಗುವಿನ 31ನೇ ತಿಂಗಳ ವಯೋಮಾನದಲ್ಲಿ ಮಾಡಬಹುದಾದ ಚಟುವಟಿಕೆಗಳು ಇವರು ಯಾರು? ಬರೆಯುವ ಆಟ, ಮುಟ್ಟುವುದು ಮತ್ತು ಹೆಸರು ಹೇಳುವ ಆಟ, ಬಟ್ಟೆಗಳ ಹೆಸರನ್ನು ಹೇಳುವುದು. ಮಗುವಿನ 32ನೇ ತಿಂಗಳ ವಯೋಮಾನದಲ್ಲಿ ಮಾಡಬಹುದಾದ ಚಟುವಟಿಕೆಗಳು ಬಣ್ಣ ಹೊಂದಿಸುವ ಆಟ, ಒಟ್ಟಿಗೆ ಸೈಕಲ್ ಓಡಿಸುವ ಆಟ, ಅಜ್ಜನಂತೆ ನಟನೆ ಮಾಡುವುದು, ನಿಸರ್ಗದ ಕಥೆಗಳ ಸಮಯ. ಮಗುವಿನ 33ನೇ ತಿಂಗಳ ವಯೋಮಾನದಲ್ಲಿ ಮಾಡಬಹುದಾದ ಚಟುವಟಿಕೆಗಳು ಗಾತ್ರಗಳ ಹೋಲಿಕೆ, ಮುತ್ತು ಪೋಣಿಸುವುದು, ಬಣ್ಣಗಳನ್ನು ಹುಡುಕುವುದು, ಒಟ್ಟಿಗೆ ನೃತ್ಯ ಮಾಡುವುದು. ಮಗುವಿನ 34ನೇ ತಿಂಗಳ ವಯೋಮಾನದಲ್ಲಿ ಮಾಡಬಹುದಾದ ಚಟುವಟಿಕೆಗಳು ಬಾಟಲ್ಗಳ ಮುಚ್ಚಳಗಳ ವಿಂಗಡಣೆ, ನೋಡು ನಾನು ಓಡಿಸ್ತೇನೆ ಆಟ, ಮಕ್ಕಳ ಹಾಡುಗಳು, ಚೆಂಡಿನ ಆಟ. ಮಗುವಿನ 35ನೇ ತಿಂಗಳ ವಯೋಮಾನದಲ್ಲಿ ಮಾಡಬಹುದಾದ ಚಟುವಟಿಕೆಗಳು ಪ್ರಾಣಿಗಳ ಊಹಿಸುವ ಆಟ, ಬಣ್ಣ ಮುಟ್ಟುವ ಆಟ, ಅಮ್ಮನಂತೆ ಹೇಳುವುದು, ಬ್ಯಾಗಿನಲ್ಲಿ ಏನಿದೆ. ಮಗುವಿನ 36ನೇ ತಿಂಗಳ ವಯೋಮಾನದಲ್ಲಿ ಮಾಡಬಹುದಾದ ಚಟುವಟಿಕೆಗಳು ಜೋಡಿ ಎಲ್ಲಿದೆ ಹುಡುಕುವುದು, ನನ್ನ ಹೆಸರು ಹೇಳಿಸುವುದು, ಒಬ್ಬರಿಗೊಬ್ಬರು ಕಲಿಯುವುದು, ಎಣಿಕೆ ಆಟ. ಅಮ್ಮ ಹೇಳಿದಂತೆ ಮಾಡು ಚಟುವಟಿಕೆಯ ಮೂಲಕ ತಾಯಿ ಮಗುವಿನ ಆಲೋಚನೆ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೇಗೆ ಬೆಳೆಸುತ್ತಾರೆ ನೋಡೋಣ. ತಕ್ಷು, ಈಗ ಅಮ್ಮ ಹೇಳಿದಂತೆ ಮಾಡ್ತೀಯಾ? ಮೇಲೆ ಹತ್ತು, ಬಾ. ಹಾ, ಹಾಗೆ, ವೆರಿ ಗುಡ್. ಈಗ ಕೆಳಗೆ ಬಾ, ಇಲ್ಲಿ ಬಾ, ನನ್ನ ಹತ್ತಿರ ಬಾ, ವೆರಿ ಗುಡ್, ಚೆನ್ನಾಗಿ ಮಾಡ್ದೆ. ಈ ರೀತಿ ಆರೈಕೆದಾರರು ನಿಯಮಿತವಾಗಿ ಚಟುವಟಿಕೆಗಳನ್ನು ಮಾಡಿದರೆ ಮಗುವಿನ ಮೊದಲ 3 ವರ್ಷಗಳ ಬೆಳವಣಿಗೆಗೆ ಉತ್ತಮ ಬೆಂಬಲ ಸಿಗುತ್ತದೆ.